ಹಾಯ್ ಫ್ರೆಂಡ್ಸ್, ಸವಿಚ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತು ಆಲೂ ಸಬ್ಜಿ ಮಾಡೋಣ ಅಂತಿದ್ದೀನಿ. ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಒಂದು 1/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಮ್ಯಾಗ್ನೇಟ್ ಮಾಡ್ಕೊಳಕ್ಕೆ. ಚಿಲ್ಲಿ ಪೌಡ್ರ್ ಅರ್ಧ ಟೀ ಸ್ಪೂನು, ಧನಿಯಾ ಪೌಡ್ರು ಅರ್ಧ ಟೀ ಸ್ಪೂನು, ಮತ್ತು ಅರಿಶಿನ ಪುಡಿ, ಉಪ್ಪು ಹಾಕಿ ಸ್ವಲ್ಪ ಕಲಸಿಟ್ಕೊಂಡೆ. 1/4 ಟೀ ಸ್ಪೂನ್ ಅರಿಶಿನ, ಉಪ್ಪು ಸ್ವಲ್ಪ, ಒಂದು 1/4 ಟೀ ಸ್ಪೂನ್ ಉಪ್ಪು ನೋಡಿ, ಕಲಸಿಟ್ಕೊಳ್ಳಿ ಚೆನ್ನಾಗಿ. 2 ನಿಮಿಷ ಬಿಡಿ ಸಾಕು. ಒಂದು ಸಣ್ಣದಾಗಿ ಒಂದು ಮಸಾಲ ಒಂದು 10-15 ಬೆಳ್ಳುಳ್ಳಿ, ಒಂದು ಚಿಕ್ಕ ಇಂಚು ಶುಂಠಿ, ಇದನ್ನು ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಎರಡು ಸಣ್ಣದು ಟೊಮಟೊ, 1-2 ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರೋಣ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ, 1-2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಹಚ್ಕೊಂಡಿರೋದು. ಈಗ ಇದನ್ನು ನಾವು ಟೊಮಟೊ, ಈರುಳ್ಳಿ ಎಲ್ಲ ರುಬ್ಕೊಂಬಂದಿಲ್ಲ, ಶುಂಠಿ ಬೆಳ್ಳುಳ್ಳಿ ಎಲ್ಲ, ಅದನ್ನು ಹಾಕೋಣ ನೋಡಿ. ಈಗ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆವಾಗಲೇ ಕಲಸಿಟ್ಕೊಂಡಿದ್ರಲ್ಲ ಮೊಸರು, ಧನಿಯಾ ಪುಡಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು, ನೋಡಿ. ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಒಂದು ವಿಸಿಲ್ ತೊಗೊಂಡಿದ್ದೆ, ಅದನ್ನು ಬೇಯಿಸ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈ ಟೈಮಲ್ಲೂ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಸ್ವಲ್ಪ ಕಮ್ಮಿ ಇದೆ, ಉಪ್ಪು ಹಾಕ್ಕೊಳ್ಳಿ. ಚೂರು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ ಒಂದು 2 ನಿಮಿಷ ಬಿಡಿ ಸಾಕು. ನೋಡಿ, ರೆಡಿಯಾಗಿದೆ. ಈಗ ಮೇಲೆ ಒಂದು ಚೂರು ಕೊತ್ತಂಬರಿ. ಆಲೂ ಸಬ್ಜಿ ರೆಡಿ ಆಯಿತು. ಅಷ್ಟೇ ಟೇಸ್ಟಾಗಿ ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ನೋಡಿ. ಆಲೂ ಸಬ್ಜಿ ರೆಡಿ ಆಯಿತು. ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಜೊತೆಗೆಲ್ಲ. ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತು ವೆಜಿಟೇಬಲ್ ಪಲಾವು ಎಲ್ಲ ಸಪ್ರೇಟ್, ಈರುಳ್ಳಿ ಸಪ್ರೇಟು, ಎಲ್ಲ ಮಸಾಲೆ ಸಪ್ರೇಟ್ ರುಬ್ಕೊಂಡು ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಬಿಸಿಯಾಗಿದೆ. ಪಲಾವ್ 2, ಇದು ಪಲಾವ್ ಇಷ್ಟಮಲ್ಲ, ಸೋಂಪು, ಸ್ವಲ್ಪ ಕಲ್ಲುವ್ವ, ಸ್ಟಾರು, ಚಕ್ಕೆ, ಲವಂಗ, ಯಾಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ. 2 ಈರುಳ್ಳಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಪೇಸ್ಟ್ ಮಾಡಿ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ಅಂತ. 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ. 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ, ಒಂದು 6-7 ಹಸಿಮೆಣಸಿನ್ಕಾಯಿ. 2 ಗ್ಲಾಸ್ಗೆ ಅಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಅದು ನೈಸ್ ಹಾಕಿ ಪೇಸ್ಟ್ ರುಬ್ಕೊಂಡಿದ್ದೀನಿ ನೋಡಿ. ತರಕಾರಿ ಹಾಕ್ತಾಯಿದ್ದೀನಿ. ಬೀನ್ಸು, ಕ್ಯಾರೆಟು, ನವಿಲುಕೋಸು, ಸ್ವಲ್ಪ ಬಟಾಣಿ ಹಾಕ್ತೀನಿ. ಇಷ್ಟು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಬಟಾಣಿ, ಬೀನ್ಸು, ಕ್ಯಾರೆಟು, ನೌಕೋಲು, ಬಟಾಣಿ. ಈ ಟೈಮಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. 3/4 ಟೀ ಸ್ಪೂನು ಧನಿಯಾ ಪುಡಿ, 3/4 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನು ಗರಂ ಮಸಾಲ, ಇದು ಮನೇಲೇ ಮಾಡ್ಕೊಂಡಿದ್ದು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ನೋಡಿ ಈ ಟೈಮಲ್ಲಿ ಟೊಮೆಟೊ ಹಾಕ್ತಾಯಿದ್ದೀನಿ, ಒಂದೆರಡು ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ನಾನು 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 6 ಗ್ಲಾಸ್ ನೀರು ಇಡ್ತಾ ಇದ್ದೀನಿ. ಈಗ ಒಂದು ಚೂರು ನಿಂಬೆಹಣ್ಣು ಅರ್ಧ, ಜಾಸ್ತಿ ಬೇಡ. ಅಕ್ಕಿ ಒಂದು ಕುದಿ ಬರಕ್ಕೆ ಬಿಡೋಣ. ಕುದಿ ಬಂದಮೇಲೆ ಅಕ್ಕಿ ಹಾಕೋಣ. ಉಪ್ಪು ಖಾರ ನೋಡ್ಕೊಳ್ಳಿ ಒಂದು ಸರಿ. ನೋಡಿ ಕುದಿ ಬರ್ತಾಯಿದೆ, ಅಕ್ಕಿ ಹಾಕ್ತಾಯಿದ್ದೀನಿ. ಕುದಿ ಬಂದಾಗ ಹಾಕಿದ್ರೆ ಚೆಂದ. ನಾನು ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದಿಲ್ಲ, ಹಂಗೆ ಡೈರೆಕ್ಟಾಗಿ ದಮ್ ಕಟ್ಟೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ನೋಡಿ ಈ ಟೈಮಲ್ಲಿ ಸಿಮ್ಮೇಲೆ ಇಟ್ಬಿಟ್ಟು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬೇಕು. ಮೇಲೆ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮುಚ್ಚಿ ಒಂದು 10 ನಿಮಿಷ ಬಿಡಬೇಕು. ನೋಡಿ ರೆಡಿಯಾಗಿದೆ ಪಲಾವು. ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಬೆಂದಿದೆ ನೋಡಿ, ವೆಜಿಟೇಬಲ್ ಪಲಾವ್ ಅಷ್ಟೇ ಟೇಸ್ಟಾಗಿರುತ್ತೆ. ಮೊಸರು ಬಜ್ಜಿ ಜೊತೆ ಎಲ್ಲದ್ರ ಜೊತೆ ತಿನ್ಬೋದು. ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಎವ್ರಿಜ್ಗೆ ಸ್ವಾಗತ. ನೀವೆಲ್ಲ ಚೆನ್ನಾಗಿದ್ದೀರಲ್ಲ. ಇವತ್ತು ಪೆಪ್ಪರ್ ಚಿಕನ್ ಮಾಡೋಣ ಅಂತಿದ್ದೇನೆ. ಅದಕ್ಕೊಂದು ಸ್ವಲ್ಪ ರುಬ್ಕೊಬೇಕು. 1 ಟೀ ಸ್ಪೂನು, 3/4 ಟೀ ಸ್ಪೂನು ಜೀರಿಗೆ, 3/4 ಟೀ ಸ್ಪೂನ್ ಕಾಳು ಮೆಣಸು, 1 ಟೀ ಸ್ಪೂನೇ ಹಾಕಿ ಕಾಳು ಮೆಣಸು, 1 ಟೀ ಸ್ಪೂನ್ ಕಾಳು ಮೆಣಸು. ಆಮೇಲೆ ಸೋಂಪು 1 ಟೀ ಸ್ಪೂನು. ಇಷ್ಟಾಗಿ ಸ್ವಲ್ಪ ಡ್ರೈ ರೋಸ್ಟಾಗಿ ಹುರ್ಕೊಳ್ಳೋಣ. ಆಮೇಲೆ ಹುರ್ಕೊಂಡು ರುಬ್ಕೊಂಬರೋಣ. 2 ಲವಂಗ, ಚಿಕ್ಕ ಇಂಚಷ್ಟು ಚಕ್ಕೆ, ಇಷ್ಟು ಹಾಕೊಂಡು ಹುರ್ಕೊಳ್ಳೋಣ. ಈ ಥರ ವಾಸನೆ ಘಮ ಬರೋವರೆಗೂ ಹುರ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ಸಾಕು, ಇದು ತೆಗೆದುಬಿಡೋಣ. 1-2 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ 1-2 ಹಸಿಮೆಣಸಿನಕಾಯಿ, ಆಮೇಲೆ ಕರಿಬೇವು ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನು. ಚಿಕನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಆಗಲೇ ರುಬ್ಕೊಂಡಿದ್ರಲ್ಲ, ಈ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ ಈ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ 1 ವಿಸಿಲ್ ಬಿಟ್ಟರೆ ಸಾಕು. ಇಲ್ಲ ಹಂಗೆ ಹಂಗೆ ಕ್ಲೋಸ್ ಮಾಡಿ ಬೇಯಿಸಿದ್ರೂ ಪರವಾಗಿಲ್ಲ. ಸ್ವಲ್ಪ ನೀರು, ಜಾಸ್ತಿ ಬೇಡ. ಸಾಕಿಷ್ಟು 1-2 ವಿಸಿಲ್ ಕೂಗಿಸ್ಕೊಡೋಣ. ಓಪನ್ ಮಾಡ್ತಾಯಿದ್ದೀನಿ. ರೆಡಿಯಾಗಿದೆ ಪೆಪ್ಪರ್ ಚಿಕನ್ನು. ಎಲ್ಲ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೋಡಿ. ಅಷ್ಟೇ ಟೇಸ್ಟಾಗಿ ಎಲ್ಲ ಚಪಾತಿಗೆ ಎಲ್ಲದಕ್ಕೂ, ರೈಸ್ ಜೊತೆಗೆಲ್ಲ ನಂಚ್ಕೊಂಡು ಚಿಕನ್ ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.